ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಪೂರ್ತಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ. ಮತ್ತು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ಏನಾದರೂ ಮಾಹಿತಿ ತಿಳಿಸ್ತೀನಿ. ಮತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವತ್ತು ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ. ಇಷ್ಟು ದಿನ ಒಂದು 3 ತಿಂಗಳಾಯ್ತೇನೋ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ. ಅದಕ್ಕೋಸ್ಕರ ರಾಜ್ಯದಲ್ಲಿ ಮಹಿಳೆಯರು ಅಯ್ಯೋ ಹಣ ಬರೋದೇ ಇಲ್ವೇನೋ, ಈ ಯೋಜನೆ ಇಲ್ಲಿಗೆ ಸ್ಟಾಪ್ ಆಯ್ತೇನೋ ಅಂತ ಹೇಳ್ತಾ ಇದ್ದಾರೆ. ಆ ಥರ ಏನೂ ಇಲ್ಲ ಸ್ನೇಹಿತರೆ. ಏನೋ ನೆಟ್ವರ್ಕ್ ಪ್ರಾಬ್ಲಮ್ಮಿಂದನೋ ಇಲ್ಲ ಸರ್ವರ್ ಪ್ರಾಬ್ಲಮ್ಮಿಂದನೋ ಹಣ ಬಂದಿಲ್ಲ, ಸ್ವಲ್ಪ ಡಿಲೇ ಆಗಿದೆ. ಆದರೆ ಮೊನ್ನೆನೇ ಸ್ಯಾಟರ್ಡೇನೇ ಬಿಡುಗಡೆ ಮಾಡಿದ್ದಾರೆ. 24,000 ಕೋಟಿನ ಇದಕ್ಕೋಸ್ಕರ ಅನುದಾನಕ್ಕೆ ನೀಡಿದ್ದಾರೆ. ಇನ್ನೇನು ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಹಣವನ್ನು ಹಂಚಿಕೆ ಮಾಡ್ತಾರೆ. 24ನೇ ತಾರೀಕು ಸೋಮವಾರ 3 ಗಂಟೆ ಮೇಲೆ ಎಲ್ಲರ ಅಕೌಂಟ್ಗೂ ಹಣ ಬಂದುಬಿಡುತ್ತೆ. ನೀವು ಟ್ಯೂಸ್ಡೇ ಹೋಗಿ ಹಣವನ್ನು ತೆಗೆಸ್ಕೊಂಬನ್ನಿ, ಇಲ್ಲ ಚೆಕ್ ಮಾಡಿಸ್ಕೊಂಬನ್ನಿ. ಭಾಳ ಅಂದರೆ ಒಂದು 2-3 ದಿನ ಲೇಟ್ ಆಗುತ್ತೆ ಅಷ್ಟೇ. ಆದರೆ ಎಲ್ಲರಿಗೂ ಒಂದು ಇದು ಸಿಹಿ ಸುದ್ದಿನೇ ಅಂತ ಹೇಳ್ಬೋದು. ಏಕೆಂದರೆ 2,2 ಸಾವಿರ ಬರುತ್ತಿತ್ತಲ್ಲ, 4,000 ಒಮ್ಮೆಲೇ ಹಾಕ್ತಾರೆ. 6,000 ಹಾಕ್ತೇವೆ ಅಂತ ಹೇಳಿದರು. ಆದರೆ ಮುಂದಿನ ನೆಕ್ಸ್ಟ್ ಮಂತು ಮತ್ತೆ 2,000ನ ಹಾಕ್ತಾರೆ. ಏಕೆಂದರೆ 6,000 ಅಂದರೆ ಒಬ್ಬೊಬ್ಬರು ಮಹಿಳೆಯರಿಗೆ ಅಕೌಂಟಿಗೆ 6,000 ಹಾಕೋದು ಭಾಳ ಜಾಸ್ತಿ ಅಮೌಂಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ 4,000 ಅಂದರೆ 16 ಮತ್ತು 17ನೇ ಕಂತಿನ ಹಣವನ್ನು ಹಾಕ್ತಾರೆ ಫ್ರೆಂಡ್ಸ್. ಯಾರೂ ಏನು ತಲೆ ಕೆಡಿಸ್ಕೋಬೇಡಿ. ಅಯ್ಯೋ ಈ ಯೋಜನೆ ಬಂದಾಯ್ತೇನೋ ಹಣ ಬರಲ್ಲ ಅಂತ ಅನ್ಕೋಬೇಡಿ. ಆದರೆ ಒಂದೇನಪ್ಪ ಹೇಳಬೇಕಂದ್ರೆ, ಇದೇ ಹಣವನ್ನು ನೆಚ್ಕೊಂಡು ನೀವು ಸಂಘದಲ್ಲಿ ಸಾಲ ಮಾಡೋದಾದರೂ ಏನು ಮತ್ತು ಹೆಚ್ಚಿನ ಕಮಿಟ್ಮೆಂಟ್ಗಳನ್ನ ಇಟ್ಕೋಬೇಡಿ ಫ್ರೆಂಡ್ಸ್. ಯಾಕಂದರೆ ಸರ್ಕಾರ ಒಮ್ಮೊಮ್ಮೆ ಹಾಕುತ್ತೆ, ಒಮ್ಮೊಮ್ಮೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನೀವು ಸಾಲ ತೆಗೆಸ್ಕೊಂಬಂದುಬಿಟ್ರೆ ಅದನ್ನು ತುಂಬಲೇಬೇಕು. ಅದಕ್ಕೋಸ್ಕರ ಈ ಹಣವನ್ನೇ ನೆಚ್ಚಿ ಏನು ಇದು ಮಾಡೋಕ್ಕೆ ಹೋಗಬೇಡಿ. ಬರುತ್ತೆ, ಬಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ಸಾಲ ಕೊಟ್ಟವರು ಈ ಗೃಹಲಕ್ಷ್ಮಿ ಹಣ ಬರೋವರೆಗೂ ನಿಲ್ಲಲ್ಲ. ಸುಮ್ಮನೆ ಜಗಳ ಮಾಡೋದು ಅದು ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಸ್ನೇಹಿತರೆ, ಹಣ ಬಂದಾಗ ಖುಷಿಯಿಂದ ತೆಗೆಸ್ಕೊಳ್ಳಿ. ನಿಮಗೇನಾದರೂ ಬೇಕಂದರೆ ತೆಗೆದಿಟ್ಕೊಳ್ಳಿ. ಆದರೆ ಇದಕ್ಕೋಸ್ಕರನೇ ಸಾಲ ಮಾಡೋದು ಸಂಘದಲ್ಲಿ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಪ್ಲೀಸ್, ಇದು ನನ್ನ ಹೊಸ ಚಾನಲು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಪೂರ್ತಿಯಾಗಿ ವಿಡಿಯೋನ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 16 ಮತ್ತು 17ನೇ ಕಂತಿನ ಹಣ ಬಾಕಿ ಇತ್ತು. ಇದುವರೆಗೂ ನಮ್ಮ ರಾಜ್ಯ ಸರ್ಕಾರ 15 ಕಂತುಗಳಲ್ಲಿ ಹೆಣ್ಮಕ್ಳಿಗೆ 2,000 ರೂಪಾಯಿನ ನೀಡ್ತಾ ಬಂದಿದೆ. ಇವಾಗಲೂ ಇದಕ್ಕೆ ಅನುದಾನ ಬಿಡುಗಡೆ ಆಗಿದೆ ಫ್ರೆಂಡ್ಸ್. ಆದರೆ ರಾಜ್ಯಗಳಿಗೆಲ್ಲ ಜಿಲ್ಲೆಗಳಿಗೆಲ್ಲ ಅದನ್ನು ಹಂಚಬೇಕಲ್ವ, ಅದಕ್ಕೋಸ್ಕರ ಡಿಲೇ ಆಗ್ತಾಯಿದೆ. ಮತ್ತೆ ಕೇಳಿದರೆ ಸಚಿವರೆಲ್ಲ ಸರ್ವರ್ ಪ್ರಾಬ್ಲಮ್ಮು ಅದು ಇದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸಿದ್ದರಾಮಯ್ಯ ಸರ್ ಹೇಳ್ತಾ ಇದ್ದಾರೆ, ಅಯ್ಯೋ ಇದುವರೆಗೂ ಹಣನೇ ಬಿಡುಗಡೆ ಆಗಿಲ್ವಾ, ಈ ವಿಷಯ ನನ್ನ ಗಮನಕ್ಕೆ ಬಂದೇ ಇಲ್ಲ ಅಂತ ಮೊನ್ನೆ ಹೇಳಿದರು. ಅದಕ್ಕೋಸ್ಕರ ಎಲ್ಲ ರಾಜ್ಯದ ಮಹಿಳೆಯರಿಗೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಇವತ್ತು ಅಂದರೆ 24ನೇ ತಾರೀಕು ಗೃಹಲಕ್ಷ್ಮಿ ಹಣ 3 ಗಂಟೆಗೆ ಬಿಡುಗಡೆ ಆಗುತ್ತೆ ಫ್ರೆಂಡ್ಸ್. ನೀವು ನಾಳೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಭಾಳ ಅಂದ್ರೆ ಒಂದು 2-3 ದಿನ ಮತ್ತು ತಿರ್ಗಾ ಲೇಟ್ ಆಗ್ಬೋದು. ಆದರೆ ಹಣ ಮಾತ್ರ ನಿಮ್ಮ ಅಕೌಂಟಿಗೆ ಬಂದೇ ಬರುತ್ತೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ಆದರೆ ಇದೇ ಹಣವನ್ನು ನೆಚ್ಕೊಂಡು ನೀವು ಎಲ್ಲ ಕಮಿಟ್ಮೆಂಟ್ಗಳನ್ನ ಮಾಡ್ಕೋಬೇಡಿ ಅಂತ ಹೇಳೋದು. ಏಕೆಂದರೆ ಒಮ್ಮೊಮ್ಮೆ ಲೇಟ್ ಆಗುತ್ತಲ್ಲ. ಆದರೆ ಸಾಲ ಕೊಟ್ಟವರು ಗೃಹಲಕ್ಷ್ಮಿ ಹಣ ಬಂದಿಲ್ಲ, ನಾವು ಸಾಲ ತುಂಬಲ್ಲ ಅಂದರೆ ಕೇಳಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ಪ್ಲೀಸ್ ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂತ ಹೇಳ್ಬೋದು. ಏಕೆಂದರೆ 24ನೇ ತಾರೀಕು ಅವ್ರು ನಿಮ್ಮ ಅಕೌಂಟಿಗೆ ಜಮಾ ಹಾಕಿದರೆ 1-2 ದಿನ ಬಿಟ್ಟು ನೀವು ಅದನ್ನು ವಿಡ್ರಾವಲ್ ಅವತ್ತೇ ಮಾಡ್ಕೋಬೋದು ಫ್ರೆಂಡ್ಸ್. ಆದರೆ ಸರ್ವರ್ ಪ್ರಾಬ್ಲಮ್ ಅದು ಇರುತ್ತಲ್ಲ, ಅವರು 3 ಗಂಟೆ ಮೇಲೆ ಹಣ ಹಾಕಿದರೆ ಅದು ನಿಮಗೆ ನಾಳೆನೇ ನಿಮ್ಮ ಕೈ ಸೇರೋದು. ಅದಕ್ಕೋಸ್ಕರ ನಾಳೆ ಎಲ್ಲರ ಅಕೌಂಟಿಗೆ ಹಣ ಬಂದಿರುತ್ತೆ. ಎಲ್ಲ ಸಚಿವರು ಹೇಳಿದ್ದಾರೆ ಹಣ ಬಿಡುಗಡೆ ಮಾಡ್ತೀವಿ ಅಂತ. ನೀವೇನು ತಲೆ ಕೆಡಿಸ್ಬಿಡಿ, ಅಯ್ಯೋ ಈ ಯೋಜನೆ ಬಂದಾಯ್ತೇನೋ ನಮಗೆ ಹಣ ಬರೋದಿಲ್ವೇನೋ ಅಂತ ಆ ಥರ ಎಲ್ಲ ತಿಳ್ಕೊಬೇಡಿ. ನಾಳೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.